ಈಗ ಸ್ಟಾರ್ಟಿಂಗ್ ಇಂದ ಬರೀ ಇದೇ ಗೊಂದಲದಲ್ಲೇ ಮುಳುಗೋಯ್ತು. ನೀವು ಅಭಿವೃದ್ಧಿಯತ್ತ ಗಮನ ಹರಿಸೋದು ಯಾವಾಗ, ಇವನ್ ಸರಿ ಮಾಡ್ಕೊಳ್ಳೋದಕ್ಕೆ ಮತ್ತು ಒಂದು ವರ್ಷ ಮುಂದೆ ಎಷ್ಟು ದಿನ ಉಳಿತು ಅಂತ ಪ್ರಶ್ನೆ ಮೂಡುತ್ತೆ. ಬರ್ತೀನಿ ಶಂಕರ್ ಅವರು ಬರ್ತೀನಿ, ಈ ಪ್ರಶ್ನೆಗೆ ಉತ್ತರ ನಿಮ್ಮ ಹತ್ರ ತಗೋತೀನಿ. ದೊಡ್ಡೇರವ್ರೆ, ಈಗ ಮುಖ್ಯವಾದಂತಹ ಪ್ರಶ್ನೆ ಏನಂತಂದ್ರೆ ಆರಂಭದಿಂದ ಕನ್ಫ್ಯೂಷನ್, ಈ ಕ್ಷಣದವರೆಗೂ ಕನ್ಫ್ಯೂಷನ್, ನಾಳೆ ಕನ್ಫ್ಯೂಷನ್ ಸರಿ ಮಾಡ್ತೀವಿ, ನಾಳೆ ಸರಿ ಹೋಗುತ್ತೆ ಅಂತ ಶಂಕರ್ ಗುಹಾ ಅವರು ಹೇಳ್ತಾ ಇದ್ರು. ಇವನ್ ಕಾಂಗ್ರೆಸ್ನ ಇನ್ಕ್ಲೂಡಿಂಗ್ ಸಿಎಂ ಅವ್ರದ್ದು ಕೂಡ ಅದೇ ಉತ್ತರ ಆಗಿತ್ತು. ಇವತ್ತು ಗೊಂದಲ ಇರುವಂತದ್ದು ಸಹಜ, ಎಲ್ಲವನ್ನು ಸರಿಪಡಿಸ್ತೇವೆ, ಹೈಕಮಾಂಡ್ ಗಮನಕ್ಕೆ ತರ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇದರಲ್ಲೇ ಮುಳುಗೋಗೋದಾ ಅಥವಾ ಬೇರೆ ಕೆಲಸವೂ ಇದೆಯಾ? ಇವತ್ತು ಸಂಪುಟ ವಿಸ್ತರಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇವತ್ತು ಕಾಂಗ್ರೆಸ್ಗರಲ್ಲಿ ಒಂದು ಅಸಮಾಧಾನ, ಆಕ್ರೋಶ ಭುಗಿಲೆದ್ದು ಕಾಣತಕ್ಕಂಥದ್ದನ್ನ ರಾಜ್ಯಾದ್ಯಂತ ತಾವು ನೋಡಿದಿರಿ. ಶಾಸಕರಾದಂಥ ಯಶವಂತ ರಾಯಗೌಡರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಬೇಲೂರು ಗೋಪಾಲಕೃಷ್ಣ ಅವರು ನಾವು 12 ಜನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ರಾಜ್ಯದ ಕಾಂಗ್ರೆಸ್ನ ನಾಯಕರನ್ನ ಕೇಂದ್ರದ ರಾಹುಲ್ ಗಾಂಧಿ ಮತ್ತೆ ಟೀಮ್ ಅವರು ಸುಮಾರು 1.5 ತಿಂಗಳಿಂದ ನಡೆಸಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ. ನಾನು ಮಾತಾಡ್ತೀನಿ. ಮೇಕ್ ಮೈ ಪಾಯಿಂಟ್ ಆಫ್ಟರ್ ದಟ್ ಯು ಕ್ಯಾನ್ ಸೇ. ಸಿ, ಇಡೀ ಶಾಸಕರ ತಂಡ, ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಹೋಗೋದು ಡೆಲ್ಲಿಗೆ ಹೋಗೋದು ಬರೋದು, ಡೆಲ್ಲಿಗೆ ಹೋಗೋದು ಬರೋದು. ಆಯಪ್ಪ ಇಲ್ಲಿ ಇದೆ ರಾಹುಲ್ ಗಾಂಧಿ ಅವರು ಇಲ್ಲಿ ರಾಷ್ಟ್ರದಲ್ಲೇ ಇರೋಲ್ಲ, ಅವರೆಲ್ಲ ಬೇರೆ ಕಡೆ ಇರ್ತಾರೆ. ಏನಕ್ಕಾಗ್ಲಿಲ್ಲ ಸಂಪುಟ? ರಾಹುಲ್ ಗಾಂಧಿ ಅವ್ರದ್ದು ಅಪ್ರೂವಲ್ ಆಗ್ಲಿಲ್ಲ, ರಾಹುಲ್ ಗಾಂಧಿ ಅವರು ಟೈಮ್ ಕೊಡ್ಲಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವ್ರ ಮನೆ ಮುಂದೆಗಡೆ ಫೈಲ್ ಇಟ್ಕೊಂಡಿದ್ದ ನೋಡಿದ್ರೆ ಈ ರಾಜ್ಯದ ಜನರಿಗೆ ಮಾಡುವಂತ ದೊಡ್ಡ ಅವಮಾನ ಇದು. ನಾನು ಕೇಳಿದ್ರೆ ನೀವು ಆಯ್ತಾ? ಆಯ್ತು, ನೀವು ಕೊಟ್ಮೇಲೆ ಏನ್ ಮಾಡಿದಿರಿ? ಈಗ ನಮ್ಮ ಇಟ್ನಾಳ್ ಸಾಹೇಬ್ರು ಹೇಳೋ ತರ ಕರ್ನಾಟಕ ಸಚಿವ ಸಂಪುಟದಲ್ಲಿ ಮಹಿಳೆಯರೇ ಇಲ್ಲ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರು 3,40,00,000 ಜನ ಇರ್ತಕ್ಕಂಥ ಮಹಿಳೆಯರಿಗೆ ಕೇವಲ ಯಾವುದೇ ಒಂದೇ ಒಂದು ಪ್ರಾತಿನಿಧ್ಯವನ್ನ ಕೊಡದಂತ ನೀವು ಇಡೀ ರಾಜ್ಯದ ಹೆಣ್ಮಕ್ಕಳಿಗೆ ನೀವು ಅವಮಾನ ಮಾಡಿದಿರಿ. ಬರ್ದಿಟ್ಕೊಳ್ಳಿ. If I am wrong, you please, sir, no, you don't stop me from making my point. I will have to rebut it. No, you don't do it at this point. No, do it. No, you will be given a chance. No. At that point when you are telling wrong things, I will have to rebut it. ಈ ಕೊಟ್ಟಿದ್ದೀರಾ ಮಹಿಳೆಯರಿಗೆ ಕೊಟ್ಟಿದ್ದೀರಾ ತಾವು? ಈ ಕೊಟ್ಟಿದ್ದೀರಾ ಕೊಡಲ್ಲ ಅಂತ ಹೇಳಿದೀವಾ? ಬಿಡಿ, ಕೊಡಲ್ಲ ಅಂತ ಹೇಳಿದೀವಾ? ನಾವು accept ಕೊಡಲ್ಲ ಅಂತ ಹೇಳಿದೀವಾ? ನೀವು ಕೊಟ್ಟಿಲ್ಲ, ಇವತ್ತು ಕೊಟ್ಟಿಲ್ಲ. ಸುಮ್ಮನೆ ಮೂಗಿನ ನೆರಕೆನ ಮಾತಾಡಬೇಡಿ. ಮಹಿಳೆಯರಿಗೆ ಅವಮಾನ ಮಾಡೋರು ನೀವೇ. ರಾಜೀವ್ ಗಾಂಧಿ ಅವರೇ ಮಹಿಳೆಯರನ್ನ ಮೇಲೆ ಇವತ್ತು ರಾಜಕೀಯದಲ್ಲಿ ಮಹಿಳೆಯರಿಗೆ ಸ್ಥಾನ ರಾಜೀವ್ ಗಾಂಧಿ ಅವರು ಆಧಾರ ಬಿಟ್ಬಿಟ್ಟು ನೀವು ಯಾವ್ದು ಬೇರೆ ರಾಜಕೀಯ ಮಾಡ್ತೀರಾ? ಮಹಿಳೆಯರಿಗೆ ಇವತ್ತು ಲಿಸ್ಟ್ ಕೊಡ್ತೀನಿ, ರೇಪಿಸ್ಟ್ ಲೀಡರ್ ಮಾಡಿದ್ರೆ ಲಿಸ್ಟ್ ಕೊಡ್ತೀನಿ. ಮಹಿಳೆಯರಿಗೆ ಯಾರು ಅವಮಾನ ಮಾಡೋರು? ನೀವು ಅವಮಾನ ಮಾಡೋರು. ಯೋಗ್ಯತೆ ಇರಲಿಲ್ಲ. ನೀವೇ ಮುಖ್ಯಮಂತ್ರಿಗಳ ಬಗ್ಗೆ ನೀವೇ 6 ತಿಂಗಳು ಎಲ್ಲ ಡೆಲ್ಲಿಗೆ ಇವತ್ತಿಗೆ ಮಹಿಳೆಯರಿಗೆ ಸ್ಥಾನ ಕೊಟ್ಟಿದ್ದೀರಾ? ಇವತ್ತು ಕೊಟ್ಟಿದ್ದೀರಾ? ಒಬ್ರು ಇನ್ಚಾರ್ಜ್ ಬಂದು ಅವರು ಮಹಿಳೆಯರು ಓಟ್ ಹಾಕಿಲ್ಲ. ಗ್ಯಾರಂಟಿ ಕೇವಲ 2,000 ರೂಪಾಯಿಗೋಸ್ಕರ ಈ ವಿಚಾರಕ್ಕೆ ನಿಮ್ಮದೇ ಪಾರ್ಟಿಯ ಬರೀ ಕರೆಂಟ್ಗೋಸ್ಕರ ಸೀಮಿತನ? ಏನಕ್ಕೋಸ್ಕರ ಈ ರಾಜ್ಯದ ಹೆಣ್ಮಕ್ಳು ತಗೊಂಡ್ರೆ 140 ಸಾವಿರ ಗೆದ್ಕೊಂಡು ಬಂದ್ರಿ ನೀವು? ಇವತ್ತು ಈ ರಾಜ್ಯದ ಹೆಣ್ಮಕ್ಳಿಗೆ ನೀವು ಆನ್ಸರ್ ಮಾಡಬೇಕು. ನೀವು ಯೋಗ್ಯತೆ ಒಂದು ಹೆಣ್ಮಕ್ಳು ಕೊಡಬೇಕಾಗಿಲ್ಲ. ನೀವು ಮಾತಾಡ್ತೀರಿ ನೀವು. ಈಗ ಈ ಮಹಿಳೆಯರಿಗೆ ಪ್ರಾತಿನಿಧ್ಯ ಒಂದ್ ನಿಮಿಷ ದೊಡ್ಡೇರಿ ಒಂದ್ ನಿಮಿಷ ಬರ್ತೀನಿ. ದೊಡ್ಡೇರಿ ಒಂದ್ ನಿಮಿಷ ಪ್ಲೀಸ್ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ಶಂಕರ್ ಗುಹಾ ಅವರ ಪ್ರಶ್ನೆ ಏನಂತಂದ್ರೆ ಕೇಳಿಸ್ಕೊಳ್ಳಿ. ದಿನೇಶ್ ಗುಂಡೂರಾವ್ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ಒಂದ್ ಸೆಕೆಂಡ್. ದಿನೇಶ್ ಗುಂಡೂರಾವ್ ಆಡಿಯೋ ಆನ್ ಹೋಗ್ತಾ ಇಲ್ಲ. ಒಂದ್ ನಿಮಿಷ ದೊಡ್ಡೇರವ್ರೆ, ನಿಮ್ಮ ಆಡಿಯೋ ಆನ್ ಹೋಗ್ತಾ ಇಲ್ಲ. ಈಗ